ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮೈಸೂರು ಸಾಮ್ರಾಜ್ಯವು ಒಂದು ಪ್ರಮುಖ ಶಕ್ತಿಯಾಗಿ ಬೆಳೆದು ನಿಲ್ಲುತ್ತೆ. ಆದರೆ ಒಂದು ಕಾಲದಲ್ಲಿ ಹಿಂದೂ ರಾಜವಂಶದಿಂದ ಆಳಲ್ಪಟ್ಟ ಈ ಸಾಮ್ರಾಜ್ಯವು ಮುಂದೆ ಹೇಗೆ ಮುಸ್ಲಿಮರ ಕೈಗೆ ಹೋಯಿತು, ಈ ಅಚ್ಚರಿಯ ತಿರುವಿಗೆ ಕಾರಣವಾದರೂ ಏನು, ಅಷ್ಟಕ್ಕೂ ಮೈಸೂರು ಒಡೆಯರ್ಗೂ ವಿಜಯನಗರ ಸಾಮ್ರಾಜ್ಯಕ್ಕೂ ಏನು ಸಂಬಂಧ, ಮೈಸೂರು ಸಾಮ್ರಾಜ್ಯವನ್ನ ಕಟ್ಟಿದ್ದು ಯಾರು, ಒಡೆಯರ್ಗಳ ಕೈಯಲ್ಲಿದ್ದ ಈ ಸಾಮ್ರಾಜ್ಯ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನ್ ಕೈ ಸೇರಿದ್ದು ಹೇಗೆ, ಈ ಎಲ್ಲ ರೋಚಕ ಇತಿಹಾಸವನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ಮೈಸೂರು ಸಾಮ್ರಾಜ್ಯವು ದಕ್ಷಿಣ ಭಾರತದಲ್ಲಿ 1399ರಿಂದ 1950ರವರೆಗೆ ಆಳ್ವಿಕೆ ನಡೆಸಿದ ಒಂದು ಪ್ರಮುಖ ರಾಜ್ಯವಾಗಿತ್ತು. ಒಡೆಯರ್ ರಾಜವಂಶದಿಂದ ಸ್ಥಾಪಿಸಲ್ಪಟ್ಟ ಈ ಸಾಮ್ರಾಜ್ಯವು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿತ್ತು. 1565ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮೈಸೂರು ಸ್ವತಂತ್ರ ರಾಜ್ಯವಾಯಿತು. ಮೈಸೂರು ಪ್ರದೇಶದಲ್ಲಿ ಎದುರಾಯ ಎಂಬ ವ್ಯಕ್ತಿಯಿಂದ 1399ರಲ್ಲಿ ಒಡೆಯರ್ ವಂಶ ಸ್ಥಾಪನೆಯಾಯಿತು ಎಂದು ನಂಬಲಾಗಿದೆ. ಆರಂಭದಲ್ಲಿ ಒಡೆಯರ್ಗಳು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಸಣ್ಣ ಜಮೀನ್ದಾರರಾಗಿ ಅಥವಾ ಮುಖ್ಯಸ್ಥರಾಗಿ ಆಳ್ವಿಕೆಯನ್ನ ನಡೆಸ್ತಾ ಇದ್ರು. ವಿಜಯನಗರ ಸಾಮ್ರಾಜ್ಯವು ತನ್ನ ಆಡಳಿತವನ್ನ ಸ್ಥಾಪಿಸಲು ಮತ್ತು ವಿಸ್ತರಿಸಲು ಸ್ಥಳೀಯ ಮುಖ್ಯಸ್ಥರು ಹಾಗೂ ರಾಜವಂಶಗಳ ಬೆಂಬಲವನ್ನ ಅವಲಂಬಿಸಿತ್ತು. ಒಡೆಯರ್ ವಂಶವು ವಿಜಯನಗರಕ್ಕೆ ನಿಷ್ಠೆಯನ್ನ ತೋರಿಸುವ ಮೂಲಕ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ತು. 1399ರಿಂದ 1565ರವರೆಗೆ ಮೈಸೂರು ಒಡೆಯರ್ ವಂಶವು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು. ಇದರ ಅರ್ಥ ಒಡೆಯರ್ಗಳು ವಿಜಯನಗರದ ಅರಸರಿಗೆ ನಿಯಮಿತವಾಗಿ ಕಪ್ಪ ಕಾಣಿಕೆಯನ್ನ ಸಲ್ಲಿಸ್ತಾ ಇದ್ರು, ಅವರ ಆಜ್ಞೆಗಳನ್ನ ಪಾಲಿಸ್ತಾ ಇದ್ರು. ವಿಜಯನಗರದ ಅರಸರು ಒಡೆಯರ್ಗಳಿಗೆ ಆಡಳಿತ ನಡೆಸಲು ಅನುಮತಿಯನ್ನ ನೀಡಿದ್ರು, ಆದರೆ ಅವರ ಪರಮಾಧಿಕಾರವನ್ನ ಒಪ್ಕೊಳ್ಬೇಕಿತ್ತು. ವಿಜಯನಗರದ ಆಡಳಿತದಲ್ಲಿ ಒಡೆಯರ್ ಸಣ್ಣ ಪುಟ್ಟ ಆಡಳಿತಾತ್ಮಕ ಮತ್ತು ಮಿಲಿಟರಿ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ರು. 1565ರಲ್ಲಿ ನಡೆದ ತಾಳಿಕೋಟೆಯ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯವು ಡೆಕ್ಕನ್ ಸುಲ್ತಾನರ ಒಕ್ಕೂಟದಿಂದ ಸೋಲಲ್ಪಡುತ್ತೆ. ಈ ಸೋಲು ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ನಾಂದಿ ಹಾಡಿತ್ತು, ಹಾಗೆ ಅದರ ಹಿಡಿತ ಸಡಿಲವಾಯಿತು. ಈ ಅವಕಾಶವನ್ನ ಬಳಸಿಕೊಂಡ ಮೈಸೂರಿನ ಒಡೆಯರ್ ವಂಶದ ಅರಸರು, ವಿಶೇಷವಾಗಿ ತಿಮ್ಮರಾಜ ಒಡೆಯರ್ ಅವರು 16ನೇ ಶತಮಾನದಲ್ಲಿ ವಿಜಯನಗರದಿಂದ ಸ್ವತಂತ್ರವನ್ನ ಘೋಷಿಸಿಕೊಂಡ್ರು. ನಂತರದ ಅರಸರು ತಮ್ಮ ರಾಜ್ಯವನ್ನ ವಿಸ್ತರಿಸಿದ್ರು, ಹಾಗೆ ಪ್ರಬಲ ಶಕ್ತಿಯನ್ನಾಗಿ ಬೆಳೆಸಿದ್ರು. ನಂತರ 1638ರಿಂದ 59ರವರೆಗೆ ಆಳ್ವಿಕೆ ನಡೆಸಿದ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಸಾಮ್ರಾಜ್ಯದ ವಿಸ್ತರಣೆಗೆ ಕಾರಣರಾದ ಪ್ರಮುಖ ಅರಸ. ನಂತರ 1673ರಿಂದ 1704ರಲ್ಲಿ ಅಧಿಕಾರಕ್ಕೆ ಬಂದ ಚಿಕ್ಕದೇವರಾಜ ಒಡೆಯರ್ ಅವರ ಆಳ್ವಿಕೆ ಆಡಳಿತ ಸುಧಾರಣೆ ಮತ್ತು ಗಡಿ ವಿಸ್ತರಣೆಗೆ ಹೆಸರುವಾಸಿಯಾಗಿತ್ತು. ನಂತರ 1761ರಿಂದ 1799ರ ಸಮಯದಲ್ಲಿ ಮೈಸೂರು ಸಾಮ್ರಾಜ್ಯವು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕೈ ಸೇರುತ್ತೆ. ಇವರು ಮೈಸೂರು ಸಾಮ್ರಾಜ್ಯದ ಪ್ರಮುಖ ಮುಸ್ಲಿಂ ಆಡಳಿತಗಾರರು. ಇವರ ಆಳ್ವಿಕೆಯಲ್ಲಿ ಬ್ರಿಟಿಷರೊಂದಿಗೆ ತೀವ್ರ ಹೋರಾಟ ನಡೆಯಿತು. ಹೈದರಾಲಿ ಮೈಸೂರು ಸಾಮ್ರಾಜ್ಯವನ್ನ ನೇರವಾಗಿಯೂ ವಶಪಡಿಸಿಕೊಳ್ಳಿಲ್ಲ, ಆದರೆ ಕ್ರಮೇಣ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ತಾನೆ, ವಾಸ್ತವಿಕ ಆಡಳಿತಗಾರನಾಗ್ತಾನೆ. ಹೈದರಾಲಿ ತನ್ನ ವೃತ್ತಿ ಜೀವನವನ್ನು ಮೈಸೂರು ಸೈನ್ಯದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿ ಪ್ರಾರಂಭಿಸ್ತಾನೆ. ತನ್ನ ಧೈರ್ಯ, ಯುದ್ಧ ಕೌಶಲ್ಯ ಮತ್ತು ನಾಯಕತ್ವದ ಗುಣಗಳಿಂದಾಗಿ ತುಂಬ ಬೇಗನೆ ಉನ್ನತ ಸ್ಥಾನಕ್ಕೇರ್ತಾನೆ. ಇದರಿಂದ ದಳವಾಯಿ ಅಂದರೆ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕಗೊಳ್ತಾನೆ. ಕ್ರಮೇಣ ಹೈದರಾಲಿ ಮೈಸೂರು ಸೈನ್ಯದ ಸರ್ವೋಚ್ಚ ದಂಡನಾಯಕ ಹುದ್ದೆಗೆ ಹೇರ್ತಾನೆ. ಈ ಸ್ಥಾನವು ಸೈನ್ಯದ ಮೇಲೆ ಅವನಿಗೆ ಅಪಾರ ಅಧಿಕಾರವನ್ನ ನೀಡುತ್ತೆ. ದಳವಾಯಿಯಾಗಿದ್ದ ಹೈದರಾಲಿ ಮೈಸೂರು ಆಡಳಿತದಲ್ಲಿ ತನ್ನ ಪ್ರಭಾವವನ್ನ ಬೀರಲು ಪ್ರಾರಂಭಿಸ್ತಾನೆ. ಆಗಿನ ದುರ್ಬಲ ರಾಜ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಆಡಳಿತವು ಭ್ರಷ್ಟಾಚಾರ ಮತ್ತು ದಕ್ಷತೆಯಿಂದ ಕೂಡಿತ್ತು. ಇದನ್ನ ಹೈದರಾಲಿ ಬಳಸಿಕೊಳ್ತಾನೆ. ತನ್ನ ಮಿಲಿಟರಿ ಶಕ್ತಿ ಮತ್ತು ರಾಜಕೀಯ ತಂತ್ರಗಾರಿಕೆಯಿಂದ ಹೈದರಾಲಿ ಕ್ರಮೇಣ ಮೈಸೂರು ಆಡಳಿತದ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸ್ತಾನೆ. 1761ರ ವೇಳೆಗೆ ಅವನು ವಾಸ್ತವಿಕ ಆಡಳಿತಗಾರನಾಗಿ ಹೊರಹೊಮ್ಮಿದ್ದ. ಆದರೆ ಹೇಳೋದಕ್ಕೆ ನಾಮಮಾತ್ರಕ್ಕೆ ಒಡೆಯರ್ ರಾಜವಂಶವು ಆಳ್ವಿಕೆಯಲ್ಲಿತ್ತು. 1761ರಲ್ಲಿ ಹೈದರಾಲಿ ನಂಜರಾಜಯ್ಯ ಅವರನ್ನ ಪದಾಚ್ಯುತ್ಯಗೊಳಿಸುವಲ್ಲಿ ಯಶಸ್ವಿಯಾಗ್ತಾನೆ. ಹಾಗೆ ಮೈಸೂರು ರಾಜ್ಯದ
ಸರ್ವಾಧಿಕಾರಿ ಆಗ್ತಾನೆ. ಈ ಘಟನೆಯು ಹೈದರಾಲಿ ಮೈಸೂರು ಸಾಮ್ರಾಜ್ಯದ ಮೇಲೆ ಹೇಗೆ ಸಂಪೂರ್ಣ ನಿಯಂತ್ರಣವನ್ನ ಸಾಧಿಸ್ತಾ ಅನ್ನೋದನ್ನ ಹೇಳುತ್ತೆ. ಹೀಗೆ ಹೈದರಾಲಿ ನೇರವಾದ ಕ್ರಾಂತಿಯ ಮೂಲಕ ಸಿಂಹಾಸನವನ್ನ ವಶಪಡಿಸಿಕೊಳ್ಳದಿದ್ರು ತನ್ನ ಮಿಲಿಟರಿ ಶಕ್ತಿ, ರಾಜಕೀಯ ತಂತ್ರ ಮತ್ತು ಅಂದಿನ ಆಡಳಿತದ ದೌರ್ಬಲ್ಯಗಳನ್ನು ಬಳಸಿಕೊಂಡು ಮೈಸೂರು ಸಾಮ್ರಾಜ್ಯದ ವಾಸ್ತವಿಕ ಆಡಳಿತಗಾರನಾದ. ನಂತರ ಅವನ ಮಗ ಟಿಪ್ಪು ಸುಲ್ತಾನ್ ಅವನ ಉತ್ತರಾಧಿಕಾರಿಯಾದ. ನಂತರ 18ನೇ ಶತಮಾನದಲ್ಲಿ ಮೈಸೂರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡುತ್ತೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅಂದರೆ 1799ರಲ್ಲಿ ಟಿಪ್ಪು ಸುಲ್ತಾನ್ ಸಾವನ್ನಪ್ತಾನೆ. ನಂತರ ಮೈಸೂರು ಬ್ರಿಟಿಷರ ನಿಯಂತ್ರಣಕ್ಕೆ ಬರುತ್ತೆ. ಹೌದು ಫ್ರೆಂಡ್ಸ್, ಟಿಪ್ಪು ಸುಲ್ತಾನ್ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಹೊಂದಿದ ನಂತರ ಮೈಸೂರು ಸಾಮ್ರಾಜ್ಯದ ಇತಿಹಾಸವು ಒಂದು ಮಹತ್ವದ ತಿರುವನ್ನ ಪಡೆದುಕೊಳ್ಳುತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಟಿಪ್ಪು ಸುಲ್ತಾನನನ್ನ ಸೋಲಿಸಿದ ನಂತರ ಅಥವಾ ಸಾಯಿಸಿದ ನಂತರ ಹಿಂದಿನ ಹಿಂದೂ ರಾಜವಂಶವಾದ ಒಡೆಯರ್ ವಂಶವನ್ನ ಮೈಸೂರು ಆಡಳಿತಕ್ಕೆ ಮರುಸ್ಥಾಪಿಸುತ್ತೆ. 4 ವರ್ಷದ ಬಾಲಕ ಕೃಷ್ಣರಾಜ ಒಡೆಯರ್ ಅವರನ್ನು ಮಹಾರಾಜರನ್ನಾಗಿ ಮಾಡಲಾಯಿತು. ಆದರೂ ಕೂಡ ನಿಜವಾದ ಅಧಿಕಾರವು ಬ್ರಿಟಿಷರ ಕೈಲಿತ್ತು. ಮೈಸೂರು ಬ್ರಿಟಿಷರೊಂದಿಗೆ ಸಹಾಯಕ ಒಪ್ಪಂದಕ್ಕೆ ಸಹಿ ಆಗ್ತು. ಈ ಒಪ್ಪಂದದ ಪ್ರಕಾರ ಮೈಸೂರು ತನ್ನ ಸ್ವಂತ ಸೈನ್ಯವನ್ನ ಹೊಂದಿರಲಿಲ್ಲ. ಹಾಗೆ ಬ್ರಿಟಿಷ್ ಸೈನ್ಯವನ್ನ ತನ್ನ ಪ್ರದೇಶದಲ್ಲಿ ಉಳಿಸಿಕೊಳ್ಬೇಕಿತ್ತು. ಅದಕ್ಕಾಗಿ ಮೈಸೂರು ಬ್ರಿಟಿಷರಿಗೆ ಇಂತಿಷ್ಟು ಮೊತ್ತವನ್ನ ಪಾವತಿಸಬೇಕಿತ್ತು. ಇದು ಮೈಸೂರು ಬ್ರಿಟಿಷರ ಮೇಲೆ ಆರ್ಥಿಕವಾಗಿ ಮತ್ತು ಮಿಲಿಟರಿಯಾಗಿ ಅವಲಂಬಿತವಾಗುವಂತೆ ಮಾಡಿತ್ತು. 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮೈಸೂರು ಸಾಮ್ರಾಜ್ಯದ ದೊಡ್ಡ ಭಾಗವನ್ನ ಬ್ರಿಟಿಷರು, ನಿಜಾಮರು ಮತ್ತು ಮರಾಠರು ಹಂಚಿಕೊಳ್ತಾರೆ. ಕೇವಲ ಚಿಕ್ಕ ಭಾಗವು ಒಡೆಯರವರ ಆಡಳಿತಕ್ಕೆ ಉಳಿಯುತ್ತೆ. 1947ರಲ್ಲಿ ಭಾರತ ಸ್ವತಂತ್ರವನ್ನ ಪಡೆದ ನಂತರ ಮೈಸೂರು ರಾಜರು ತಮ್ಮ ರಾಜ್ಯವನ್ನು ಭಾರತದ ಒಕ್ಕೂಟಕ್ಕೆ ವಿಲೀನಗೊಳಿಸಿದರು. 1956ರಲ್ಲಿ ಮೈಸೂರು ರಾಜ್ಯವು ವಿಸ್ತಾರಗೊಂಡು ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಲಾಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಇನ್ನು ನಿಮಗೆ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ಆ ಇತಿಹಾಸದ ಬಗ್ಗೆ, ನೀವು ಹೇಳೋ ರಾಜನ ಬಗ್ಗೆ ಅಥವಾ ಸಾಮ್ರಾಜ್ಯದ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನ್ನ ಸಮಯದಲ್ಲಿ ಮೈಸೂರು ನಿಜವಾಗ್ಲೂ ಕಷ್ಟದಲ್ಲಿತ್ತ, ಹಿಂದೂಗಳಿಗೆ ಅವರು ತೊಂದರೆಯನ್ನ ಕೊಡ್ತಿದ್ರ ಅಥವಾ ಅಭಿವೃದ್ಧಿಯನ್ನ ಹೊಂದಿತ್ತ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಇನ್ನು ಬಹಳ ಮುಖ್ಯವಾಗಿ ನಮ್ಮ ಚಾನೆಲ್ನಲ್ಲಿ ಅಥವಾ ನಮ್ಮ ವಿಡಿಯೋಗಳಲ್ಲಿ ಯಾವುದೇ ರೀತಿಯ ಕಾಂಟ್ರವರ್ಸಿ ವಿಡಿಯೋಗಳನ್ನು ನಾವು ಮಾಡೋದಿಲ್ಲ. ಕೇವಲ ಇತಿಹಾಸದಲ್ಲಿ ಏನಿದೆ ಅದನ್ನ ನಾವು ಹೇಳ್ತಾ ಹೋಗ್ತೀವಿ ಅಷ್ಟೇ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.